ಹಾಂ ಮಾವ ಹೇಳ್ರಿ ಮಾವ. ರೀ ನೀವರ ಹೇಳ್ರಿ ಜೊತೆಗೆ. ಜ್ಯೋತಿ, ನಾನು ಅದಿನಲ್ಲವ ಅಪ್ಪದನ ಯಾಕೆ ತಿರುಕೇಶಂತಿ ಹ್ಞೂ ಅಂತ ಹೇಳು. ಈ ಶುಕ್ರವಾರ ಹೆಂಗೋ ಇನ್ನೊಂದು 3 ದಿನ ಐತಾ, ಮದುವೆ ಆಗ್ಬಿಡು, ಏನಾಗುತ್ತೆ ನೋಡೋಣ. ದೋಸ್ತ ನೀ ಏನಂತೀಯಪ್ಪ? ಆಯ್ತು, ನೀವೆಲ್ಲ ಇಷ್ಟು ಹೇಳ್ತೀರಿ. ಜ್ಯೋತಿಯವ್ರಿಗೇನು ಅಭ್ಯಂತರ ಇಲ್ಲ ಅಂದ್ರೆ ನನಗೂ ಏನೂ ತೊಂದರೆ ಇಲ್ಲ. ರಘು, ನಿಜ ಹೇಳಕತ್ತೀಯಪ್ಪ? ನಿಜವಾಗ್ಲೂ ಒಪ್ಕೊಂಡ್ಯಾ? ಹುರಿ ಅಂಕಲ್, ಜ್ಯೋತಿಯವ್ರನ್ನ ಬಂದ್ ಮಾತು. ಹಾಂ, ಜ್ಯೋತಿ ನೀ ಏನಂತೀಯವ? ಅಪ್ಪ ಆಯ್ತಪ್ಪ, ನಿಮ್ಮಿಷ್ಟನ ನನ್ನ ಇಷ್ಟ, ನಾನು ಹ್ಞೂ ಅಂತೀನಿ. ನೋಡಪ್ಪ ವಿನಯ, ಎಲ್ಲ ಶುಭಶ್ಯ ಶೀಘ್ರಂ, ಬಡ ಆಗ್ಬೇಕು ಕೆಲಸ. ನಡಿ, ಇನ್ನ ಲಿಸ್ಟ್ ಕೊಡ್ತೀನಿ, ಮದ್ವಿಗೆ ಏನೇನ್ ಬೇಕಂತ ಹೇಳಿ ತಗೊಂಬಂಬಿಡು ಲಿಸ್ಟ್. ಅಲ್ರಿ ಸ್ವಾಮ್ಯಾರ, ನೀವಂದ್ರಿ ಸಂಕ್ಷಿಪ್ತ ಮಾಡನ್ ಮದ್ವಿ ಅಂತಂದು ಮತ್ತೆ ಯಾಕಿದೆಲ್ಲ ಅಂತೀನ್ರಿ. ಹುಡುಗ ಹುಡುಗಿ ಅಷ್ಟ ಬರ್ತಾರ, ನಾವು ಯಾರು ಬರಲ್ಲ. ಅಪ್ಪ ನೀವು ಅಷ್ಟ ತಾಳಿ ಕಟ್ಸ್ಕೊಂಡ್ ಕರ್ಕೊಂಬಂಬಿಡ್ರಿ. ಆತಪ್ಪ, ನೀ ಅಂದಂಗ ಆಗ್ಲಿ. ಮತ್ತ ಒಂದ್ ತಾಳಿನ ನೀವು ತಗೊಂಬರ್ರಿ, ಒಂದ್ ತಾಳಿ ಹುಡುಗ ತಗೊಂಬರ್ತಾನ. ಮತ್ತೆ ಶುಕ್ರವಾರ 12 ಗಂಟೆಗೆ ಅಭಿಜಿತ್ ಲಗ್ನ, ಬಂದ್ಬಿಡ್ರಿ, ಮದ್ವಿ ಮಾಡ್ಬಿಡ್ರಿ. ಆತ್ರಿ ಸೋಮ್ಯಾರ, ಹಂಗ ಮಾಡಂತವ್ರಿ. ಅಪ್ಪ ನಂಗೊಂದು ಸ್ವಲ್ಪ ತಲೆ ನೀವ್ ಹಾಕತೈತಿ, ನಾ ಒಂದು ಸ್ವಲ್ಪ ಹೋಗಿ ಮಲಗ್ಲಾ? ಹಾ ಮಗಳ, ಆತು, ನೀ ಹೋಗಿ ರೆಸ್ಟ್ ಮಾಡು. ತೊಲಗುತ್ತ ಸಾಕಷ್ಟ. ಗೌಡ್ರ, ನಾ ಇನ್ ಬರ್ತೀನ್ರಿ. ಶುಕ್ರವಾರ ಹುಡುಗನ ಹುಡುಗಿನ ಕರ್ಕೊಂಡು ನೀವು ಬಂದ್ಬಿಡ್ರಿ, ಮುಂಜಾನೆ ಬಂದ್ಬಿಡ್ರಿ. ಮತ್ತೆ ಮುಹೂರ್ತ ಮೀರ್ಬಿಟ್ರೆ ಕಷ್ಟ. 8:00 ಹಂಗೆ ಬಂದ್ಬಿಡ್ರಿ. 8:00 ಯಾಕ್ರಿ? ನೀವ ಹೇಳಿರಲ್ಲ 12:00 ಐತಿ ಮುಹೂರ್ತ ಅಂತ ಹೇಳಿ. 12 ಗಂಟೆ ಏನತ್ಲೆ ಅಲ್ಲಿ ಇರ್ತಿತ್ತವ್ರಿ. 8:00 ಬಂದ್ ಮಾಡೋದೇನೈತಿ? ಬೇರೆ ನಾರ್ಮಲ್ ಮದುವೆ ಆದ್ರ ಬರ್ಬೇಕು, ಮದುಮಕ್ಳು ಮಾಡ್ಬೇಕು, ಆ ಕಾರ್ಯ ಈ ಕಾರ್ಯ ಅಂತಂದು ಇರ್ತಾವು. ನಮ್ದ್ರೊಳಗೆ ಏನಿಲ್ಲಲ್ರಿ, ಬರೋದು ತಾಳಿ ಕಟ್ಟೋದು ಅಷ್ಟ. 12ಕ್ಕೆ ಬರ್ತೀವಿ, ಸಾಕನ್ಸತ್ರಿ. ಆತಪ್ಪ, ಹಂಗ ಅಲ್ಲಿ ತೀರಾ ಸಿಂಪಲ್ ಮದ್ವಿ. ನಾನು ನನ್ನ ಜೀವನದಾಗ ಮಾಡ್ಸಕತ್ತಿರೋದು ಇದ ಮೊದ್ಲೆದ್ದು. ಆತ, ಇದು ನನಗೂ ಒಂದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಅಪ್ಪ, ನನಗೂನು. ಯಾಕಾಗ್ಲಿ ಬರ್ತೀನ್ರಿ ಗೌಡ್ರ, ನಮಸ್ಕಾರ ರೀ. ಬರ್ತೀನಪ್ಪ ವಿನಯ, ನಮಸ್ಕಾರ ರೀ. ಹೋಗ್ಬರ್ರಿ ಸ್ವಾಮಿರ, ಹೋಗ್ಬರ್ರಿ. ರಾಘು, ಮದುವೆ ಸಿಂಪಲ್ ಆಕತ್ತಂತ ಏನಾರ ನಿನಗ ಬ್ಯಾಸ್ರ ಐತನ? ಆಕಿ ಹಠ ಅದು ಸಿಂಪಲ್ ಆಗಿ ಆಗ್ಬೇಕನ್ನೋದು. ನಿನಗಂಕರು ಮೊದ್ಲೇ ಮದ್ವಿ, ಆಕಿಗೆ 2ನೇದ್ದು. ನಿನಗೇನಾರ ಹಂಗ ಬೇಜಾರೇನ್ರ ಐತಾ? ಬೇಕಾದ್ರೆ ಆಮೇಲೆ ರಿಸೆಪ್ಷನ್ ಗ್ರ್ಯಾಂಡ್ ಆಗಿ ಇಟ್ಕೊಳೋಣ ನಿಮ್ಮ ಡೈವರ್ಸ್ ಆದ್ಮೇಲೆ. ಹೌದಪ್ಪ ರಾಘವೇಂದ್ರ, ಮತ್ತು ನನಗೂ ತಲೆ ಹೊಳಿಲಿಲ್ಲ ನೋಡು. ಮತ್ತು ನಿನಗೇನಾರ ಹಂಗ ಅನ್ಸುತ್ತಂದ್ರೆ ಮತ್ತು ಹಂಗ ಮಾಡೋಣ. ಇಲ್ರಿ ಆ ಥರ ಏನೂ ಇಲ್ರಿ ಗೌಡ್ರ. ನನಗೂ ಸಿಂಪಲ್ಲಾಗಿ ಜೀವನ ಮಾಡೋದ ಇಷ್ಟ. ನಾನು ಸಿಂಪಲ್ ಅದೀನಿ, ನಿಮಗೂ ಎಲ್ಲರಿಗೂ ಗೊತ್ತು. ನಿನಗೆ ಗೊತ್ತಲ್ಲ ವಿನಯ ನಾ ಹೆಂಗದೀನಿ ಅಂತೇಳಿ. ಮತ್ತೆ ಯಾಕಷ್ಟು ತಲೆ ಕೆಸ್ಕೋತಿ? ಬೇಜ ಬೇಡ, ಹಿಂಗ ಸಿಂಪಲ್ಲಾಗಿರಲಿ. ನಂದು ಒಂದು ಸ್ವಲ್ಪ ಕೆಲಸ ಐತಿ, ಬರ್ಲಾ? ಅಂದಂಗ ಅಂಕಲ್. ಹೇಳಪ್ಪ. ಅವರು ಮೇಡಮ್ ಅವ್ರು ಫೋನ್ ಮಾಡಿದ್ರು, ಅದ ಜ್ಯೋತಿ ಅವರು ಡೈವರ್ಸ್ ವಿಷಯ. ಅವ ಏನ ನೋಟಿಸ್ ತಗೊಂಡಿಲ್ಲ ಅಂತ್ರಿ. ಏನ? ಆ ಕಾಳಿ ಡೈವರ್ಸ್ ನೋಟಿಸ್ ತಗೊಂಡಿಲ್ಲ ಅಂತ? ಎದಕ್ಕ? ನಂಗೆ ಗೊತ್ತಿಲ್ಲ ಎದಕ್ಕೆ ಏನಂತ ಹೇಳಿ. ನೋಟಿಸ್ ವಾಪಸ್ ಬಂದೈತಿ ಅಂತಂದು ಮೇಡಮ್ ಅವ್ರು ಫೋನ್ ಮಾಡಿದ್ರು. ಆದ್ರ ಎದಕ್ಕೆ ಏನು ಅಂತ ನನಗೂ ಗೊತ್ತಿಲ್ಲ. ಇನ್ನೇನಿರುತ್ತ, ಇನ್ನೇನರ ಕುತಂತ್ರ ಬುದ್ಧಿ ಮಾಡಿರ್ತಾನ, ಏನಾರ ಬೇಕಾಗಿರುತ್ತ ಊರ್ ಸಗಣಿ. ಅದಕ್ಕೆ ಗೊತ್ತೈತ ಅವಂಗ ಈಕಿಗೆ ಡೈವರ್ಸ್ ಕೊಟ್ರ ಇನ್ನು ಏನು ಸಿಗೋದಿಲ್ಲ, ಕೈಯಾಗ ಚಿಪ್ಪ ಸಿಗೋದಂತಂದು ಅದಕ್ಕೆ ನಾಟಕ ಮಾಡ್ತಿರ್ತಾನವ. ತಗೋಬೇಕು ನೋಟಿಸು, ಅವನು ತಗೋಬೇಕು, ಅವ್ರ ಅಪ್ಪನು ತಗೋಬೇಕು. ಎದಕ್ಕೆ ತಗೊಳಲ್ಲಂತವ? ಈಗ ಬೇರೆ ಏನು ದಾರಿ? ಈಗ ಬೇರೆ ಏನು ದಾರಿ ನೋಡೋಣ. ಇನ್ನೊಂದು ನೋಟಿಸ್ ಕಳ್ಸಕ್ಕೆ ಹೇಳ್ತೀನಿ ಮೇಡಮ್ಗೆ. ತಗೊಳ್ಳಿಲ್ಲ ಅಂದ್ರೆ ಡೈರೆಕ್ಟ್ ಅವನ ಮೇಲೆ ಕೇಸ್ ಹಾಕೋಣ. ಈ ಥರ ನಾವು ಕಳ್ಸಕತ್ತೀವಿ, ಈ ಥರ ಅಂಥೇಳಿ. ಮತ್ತು ಹೆಂಗೂ ಆಲ್ರೆಡಿ ಕಂಪ್ಲೇಂಟ್ ಲಾಡ್ಜ್ ಆಗೈತಿ, ಅದ್ರ ಮೇಲೆ ಡೈರೆಕ್ಟಾಗಿ ನಾವು ತೊಗೋಬೋದು ಡೈವರ್ಸ್ನ. ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಏನಿಲ್ಲ. ಅವು ನಮಗೂ ಜಗ್ಗದಾರಿ ಅದಾವು. ಈ ಥರ ಎಲ್ಲ ಹಿಂಸೆ ಮಾಡಿದ್ದ ಅಂತ ಹೇಳಿ ನಾವು ಎವಿಡೆನ್ಸ್ ಹಾಕಿ ಕೋರ್ಟ್ ಒಳಗೆ ತಗೋಬೋದು. ಹೌದನ್ನ? ನಂಗೆ ಗೊತ್ತೈತಿ, ಅಷ್ಟು ಸುಲಭಕ್ಕವ ಯಾವುದೇ ಕಾರಣಕ್ಕೂ ಡೈವರ್ಸ್ ಕೊಡೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ನನ್ನ ತಂಗಿನ ಈ ಥರ ಒಬ್ಬಂಟಿಯಾಗಿ ನೋಡೋಕೆ ಆಗವಲ್ದು. ಅದ ಕಾರಣಕ್ಕನ ಆಕಿ ಜೊತೆಗೆ ನೀನು ಇರಲಿ ಅನ್ನೋ ಕಾರಣಕ್ಕನ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಆಗಲಿ, ನೀ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಮದುವೆ ಅಂತೂ ಆಗಲಿ, ನೋಡೋಣ ಮುಂದೆ ಏನು ಮಾಡ್ಬೇಕು ಅನ್ನೋದು. ಸರಿ, ನಂದು ಒಂದು ಸ್ವಲ್ಪ ಕೆಲಸ ಐತಿ, ನಾ ಹೊರಗೆ ಹೋಗಿ ಬರ್ತೀನಿ ಒಂದು ಸ್ವಲ್ಪ. ಸರಿ, ಹುಷಾರ ಆದಷ್ಟು. ಆಯಿತು. ಅಪ್ಪ, ನಾನೀಗ ಬರಕತ್ತಿದ್ನಲ್ಲ ಫ್ಯಾಕ್ಟ್ರಿಯಿಂದ, ಆ ಮಲ್ಲನಗೌಡನ ಮಗ ನಿಂತಿದ್ದ, ರುದ್ರಗೌಡ. ಹೌದಾ? ಏನಂದ?
ನೀವ್ಯಾಕೆ ಅಷ್ಟಕ್ಕೊಂದು ಜಾಸ್ತಿ ಕೊಟ್ಟು ತೊಗೊಳಕತ್ತೀರಿ ಕಬ್ಬು ರೈತರ ಹತ್ರ? ನಾವು ನಮ್ಮ ಊರವ್ರು ನಿಮ್ಮ ಊರಿಗೆ ಬಂದು ಕೊಡಕತ್ತಾರಲ್ಲ ಕಬ್ಬು, ಇದು ಸರಿ ಏನೋ ಅಂತ ಜಗಳಕ್ಕೆ ಬಂದಿದ್ದ. ನೀ ಹೇಳ್ಬೇಕಿತ್ತು, ನಾವು ನಿಮ್ಮೂರವ್ರು ಬರಲಿ ಅಂತ ನಾವು ಕೊಟ್ಟಿಲ್ಲಪ್ಪ. ನಾವು ನಮ್ದು ಯಾವಾಗಲೂ ಇದ ರೇಟ್ ಐತಿ, ನಾವು ನಮ್ಮ ರೈತರಿಗೆ ಒಳ್ಳೇದಾಗ್ಲಿ ಅಂತ ನಾವು ಮಾಡಕತ್ತೀವಿ. ಅವರು ನಮ್ಮ ರೈತರಿಗೆ ನಾವು ಸಹಾಯ ಮಾಡಿದ್ರ ಅವ್ರು ನಮಗೆ ಸಹಾಯ ಮಾಡ್ತಾರ. ನಾವು ಹಂಗ ಅರ್ಥ ಮಾಡ್ಕೊಂಡು ನಾವು ಮಾಡಕತ್ತೀವಿ. ನಿನಗೇನು ಪ್ರಾಬ್ಲಮ್ಮು? ಬೇಕಂತಂದ್ರೆ ನಿಮ್ಮೂರವ್ರಿಗೆ ಅದ ರೇಟ್ ಕೊಟ್ಟು ನೀನ ತಗೋ ಎಲ್ಲ ಕಬ್ಬುನು ಅಂತ ಹೇಳ್ಬೇಕಿತ್ತು ನೀ. ಅಯ್ಯೋ, ಅಷ್ಟು ಕೇಳಷ್ಟು ಪೇಷನ್ಸ್ ಐತಾ ಅವಂಗ, ಆ ರುದ್ರಗೌಡಗ? ಏನೂ ಇಲ್ಲ. ಸರಿ, ಹುಷಾರಾಗಿರು. ಅವನು ಸರಿ ಇಲ್ಲ, ಆಗ್ಲೇ 1-2-3 ಕೇಸ್ ಅದಾವ ಅವನ ಮೇಲೇನು. ನಿಮ್ಮ ಕಾಳಿ ಮಾವ ಇದ್ದಂಗೆ ಅವನು. ಹ್ಞೂಪ್ಪ, ಸರಿ. ಅಪ್ಪ, ನಾವು ಸ್ವಲ್ಪ ಆಡಿಟರ್ ಆಫೀಸಿಗೆ ಹೋಗಿ ಬರ್ತೀನಿ. ಮೊನ್ನೆ ಬಂದಿದ್ದು ಇದು ಮ್ಯಾಚ್ ಆಗಿಲ್ಲ ಅಂತ ಹೇಳತ್ತಿದ್ರು ಬ್ಯಾಲೆನ್ಸ್ ಶೀಟು. ಅವ್ರ ಮೇಡಮ್ ಫೋನ್ ಮಾಡಿದ್ರು ಅವ್ರ ಆಫೀಸಿಂದ. ಅದಕ್ಕೆ ಅದು ಏನಾಗೈತೆ ಅಂತ ನೋಡ್ಕೊಂಡ್ ಬರ್ತೀನಿ ಒಂದು ಸ್ವಲ್ಪ ಹೋಗಿ. ಸರಿಯಪ್ಪ, ಆಯ್ತು. ಅವು ಫೋನರ ಮಾಡ್ಲಾ? ಮಾಡ್ತೀನಿ ತಡಿ. ಹಲೋ ಹಲೋ ಮಮ್ಮಿ. ಹೇಳವ ಗೌರಿ, ಆರಾಮದಿಯಾ? ಮನ್ಯಾಗ ನಿನ್ನ ಗಂಡ ಆರಾಮದ? ನಾವ? ಹ್ಞೂ ಮಮ್ಮಿ, ನಾನು ಆರಾಮದೀನಿ. ಅಪ್ಪಾಜಿ ಆರಾಮದಾರ? ಅಣ್ಣಾರು ಇಬ್ರು ಆರಾಮದಾರನ? ನಾವೆಲ್ಲ ಆರಾಮದೀವಿ. ನಿಮ್ಮ ಮನ್ಯಾಗ? ಎಲ್ಲರೂ ಆರಾಮದಾರ. ಅಂದಂಗವ ನಮ್ಮ ಮನ್ಯಾಗ ಅದಳಲ್ಲ ಆಕಿ ಜ್ಯೋತಿ, ಆಕಿದು ಮದ್ವಿನ ಶುಕ್ರವಾರ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡ್ಯಾರ. ಹೌದಾ? ಏನು ಇಷ್ಟು ಅರ್ಜೆಂಟ್? ಅಯ್ಯ, ಅವ ಅದನ್ನಲ್ಲ ಆಕಿ ಗಂಡ, ಡೈವರ್ಸ್ ಕೊಡಕ ರೆಡಿ ಇಲ್ಲ ಇನ್ನ ಆಕಿಗೆ. ಅದಕ್ಕೆ ಯಾರಿಗೂ ಗೊತ್ತಿಲ್ಲಾರ್ದಂಗ ಅವರಪ್ಪ ಆಕಿ ಹುಡುಗ ಅಷ್ಟ ಹೊಕ್ಕಾರಂತ, ಹೋಗಿ ಮದುವೆಯಾಗಿ ಬರ್ತಾರಂತ. ಅಯ್ಯಯ್ಯವ್ವಾ, ಮದುವೆಯಾಗಿ ಹೋದ್ರ ಹೋಗೊಳ್ಳಕ ತಲೆ ಕೆಸಬೇಡ. ನೀ ಅಡ್ಡಿ ಏನು ಮಾತಾಡಕ್ಕೆ ಹೋಗ್ಬೇಡ. ನಿನ್ನ ಗಂಡಗಿನ್ನ ಏನಾರ ಹೇಳಿ ಆಕಿನ್ನ ಆದಷ್ಟು ಲಘು ಮದುವೆ ಮಾಡಿ ಹೊರಗೆ ಕಳ್ಸೋದು ನೋಡು. ಹ್ಞೂ ಅವ್ವ, ಅದಕ್ಕೆ ನಾನು ಏನು ಹೇಳಲಿಲ್ಲ. ಚಲೋ ರೀ, ಲಘು ಮಾಡ್ರಿ ಅಂತಂದೆ. ಅಯ್ಯೋ, ಈತ ನನ್ನ ಗಂಡ ಇನ್ನೂ ಡೈವರ್ಸ್ ಆಗಿಲ್ಲ, ತಪ್ಪದು ಕಾನೂನು ಪ್ರಕಾರ, ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ ಹೇಳಿ ಏನೇನೋ ಹೇಳಕತ್ತಿದ್ದೆ. ಮತ್ತೇನೇನೋ ಮಾಡಿ ಒಪ್ಕೊಂಡಾರ. ಆದರೆ ಇನ್ನೊಂದು ಏನು ಗೊತ್ತನವ, ಮದುವೆ ಆದ್ರೂ ಆಕಿ ಇಲ್ಲಿಂದ ಹೋಗಲ್ಬೇ. ಈಗ ಮನೆ ಹಳೆಯನ್ನ ಕರ್ಕೊಂಬಂದು ಇಟ್ಕೊಂತಾರಂತ. ಹಂಗೇನ್ರ ಮಾಡಿದ್ನೆ ಅಂದ್ರೆ ನೀ ತಲೆ ಕೆಸ್ಕೊಬೇಡ. ನಿಮ್ಮ ಪಾಲಿಗೆ ಏನೇನೈತಿ ಎಲ್ಲ ಬೇರೆ ಮಾಡಂತ ಹೇಳ್ಬಿಡು. ನೀನೇನು ಅಕ್ಕಿ ಚಾಕ್ರಿ ಮಾಡೋ ಅವಶ್ಯಕತೆ ಇಲ್ಲ. ಈಗ ಆಕಿನ್ನ ಗಂಡ ಮನೆಗೆ ಕಳ್ಸೋದ್ಬಿಟ್ಟು ಇಟ್ಕೊಂಡಿರಕ ನನಗೆ ತಡ್ಕೊಳಕ್ಕೆ ಆಗೋಲ್ದು. ಆದರೂ ಏನ ನಮ್ಮ ಕಷ್ಟ ಕಾಲದಾಗ ಸಹಾಯ ಮಾಡ್ಯಾರಲ್ಲ ಅಂತಂದು ಸುಮ್ಮನದಿ ನಾನು. ಹ್ಞೂ ಅವ್ವ, ಈಗ ಅದ ಪ್ರಾಬ್ಲಮ್ ಆಗಿರೋದು. ಡೈವರ್ಸ್ ಆಗೋವರೆಗೂ ಆಕಿ ಇಲ್ಲೇ ಇರ್ತಾಳಂತ, ಅವ ಅಲ್ಲೇ ಇರ್ತಾನಂತ ಅವ್ರ ಮನ್ಯಾಗನ. ಅವ ಬರೋದು ಹೋಗೋದು ಮಾಡ್ತಾನಂತ, ಇಲ್ಲೇ ಬೇಕಾದ್ರೆ ಇರ್ತಾನಂತ ಅವ ಬಂದು. ಈಗ ಅವನು ಬಂದು ಇಲ್ಲೇ ಇರೋ ಪ್ಲ್ಯಾನ ನಂಗೆ ಗೊತ್ತೈತಿ. 1-2 ದಿನ ಹೋಗೋದು ಬರೋದು ಮಾಡ್ತಾನ. ನಾಳೆ ಇನ್ನೇನು ಹೆಂಡತಿ ಬಿಟ್ಟಿರೋಕ್ಕಾಗಲ್ಲ ಅಂತ ಬಂದು ಇಲ್ಲೇ ಟೆಂಟ್ ಹಾಕ್ತಾನ. ಯಾಕಂದ್ರೆ ಅಲ್ಲಿದ್ರೆ ಮತ್ತು ಊರಾಗಿರೋರೆಲ್ಲ ಕ್ವಶನ್ ಮಾಡ್ತಾರಲ್ಲ. ಈಗ ಹೋಗಿ ಅಲ್ಲಿದ್ರ ಅವ್ನ ಮನ್ಯಾಗ ಮೊದ್ಲ ಅವ್ಗೆ ತಂದಿಲ್ಲ ತಾಯಿಲ್ಲ. ಹೌದು, ಇದು 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 ನಿನಗ ಸಮಸ್ಯೆ ಲೇ ಗೌರಿ. ಅದಕ್ಕಲ್ಲ ನೀನು ಫೋನ್ ಮಾಡಿರೋದು. ಈಗೇನು ಮಾಡ್ಬೇಕು ನಾನು? ನನಗಂಕ್ರೂ ಆಕಿ ಮಕ್ಕ ನೋಡಿದ್ರೆ ಆಗಲ್ಲ. ಅದೇನೋ ಒಂದು ನೆಗೆಟಿವ್ ವೈಬ್ ಆಕಿ ನೋಡಿದ್ರ, ಏನೋ ಒಂಥರ ಹೆಂಗೆ ಹೇಳಿ, ನಂಗೆ ಆ ಕ್ಯಾರೆಕ್ಟರ್ ಇಷ್ಟ ಆಗಲ್ಲಪ್ಪ. ಅವ್ವ, ಒಂಚೂರು ನಕ್ಕೊಂತಿರಂಗಿಲ್ವೇ? ಈಗ ಹೆಂಗಿರ್ತಾಳ ನೋಡು, ಇಡೀ ಮನೆ ಮಂದೆಲ್ಲ ಹಂಗೆ ಡಲ್ಲು. ನಾನೇನ್ರ ಇವರಿಗೆ ಅಲ್ಲೋಗನ ಇಲ್ಲೋಗನ ಅಂದ್ರೆ, ಅಯ್ಯೋ ಅಲ್ಲೋಗಿ ಏನು ಮಾಡ್ತಿ, ಅಯ್ಯೋ ಇಲ್ಲೋಗಿ ಏನು ಮಾಡ್ತಿ, ಬೇಡ ಅಯ್ಯ ತಡಿ, ಈಗಿದು ನಮ್ದು ಗೌರಿದೊಂದು ಎಲ್ಲ ಸರಿ ಹೋಗ್ಬಿಡ್ಲಿ ಆಮೇಲೆ ನಾವು ಹೋಗೋಣಂತ. ಇಂಥ ಪರಿಸ್ಥಿತಿಯಾಗ ಅಲ್ಲಿ ಇಲ್ಲಿ ಅಂತ ನೀ ಕೇಳಬೇಡ. ಬರೀ ಇಂಥವ ಹೇಳ್ತಾನೆ ಕಾರಣ ನನ್ನ ಗಂಡ. ನೀ ಬಿಡಬೇಡ ಗೌರಿ, ನೀ ಯಾವ್ದ ಕಾರಣಕ್ಕೂ ಬಿಡಬೇಡ. ಸರ್ರಿಗೆ ಮಾತಾಡಿ ನಿನ್ನ ಗಂಡಗ. ಏನು ಮಾತಾಡೋಕ್ಕಾಗಲ್ಲವ, ಕೊನೆಗೆ ನಡೆಯೋದು ಅಕ್ಕಿ ಮಾತ. ನಿನ್ನ ಹಂಗೇನ್ರ ಹೇಳ್ಬಿಟ್ರ ನಿಂಗೆ ಒಂಚೂರು ನನ್ನ ಕಾಳಜಿ ಇಲ್ಲ, ಎಲ್ಲ ನಿಂದು ಪ್ರೀತಿ ಇಲ್ಲ, ನಿನಗೆ ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ ಒಂದಿಷ್ಟುದ್ದ ಮಾತಾಡ್ತಾನೆ. ಆತನ ಜೊತೆಗೆ ಯಾರು ತಲೆ ಕಿಸ್ಕೋತಾರ. ಒಂದೊಂದ್ಸರಿ ಅಂತೂ ನಿಜ ಹೇಳ್ತೀನವ, ಯಾಕಾರ ಇವನು ಮದುವೆ ಆಗಿನೇನ ನಂಗೆ ಆಗ್ಬಿಡುತ್ತೆ. ನಂಗೆ ಏನು ಮಾಡೋಕ್ಕಾಗಲ್ಲ, ಆ ಪರಿಸ್ಥಿತಿ ಆ ಥರ ಆಗ್ಬಿಡ್ತು. ಅವಾಗ ಇವನ ದೊಡ್ಡ ಹೀರೋ ಥರ ಕಾಣಿಸ್ತಾ, ಇವನ ದೊಡ್ಡ ಎಲ್ಲ. ನನಗೇನು ಗೊತ್ತಿತ್ತು, ನಾನು ಅಂದ್ಕೊಂಡಂಗೆ ಜೀವನ ಮಾಡಕತ್ತಿದ್ದೆ. ನಮ್ಮಪ್ಪ ಈ ನಾಟಕ ಮಾಡಲಿಲ್ಲ ಅಂದಿದ್ರೆ ಮಾತ್ರ ಒಳ್ಳೆ ಶ್ರೀಮಂತ ಹುಡುಗ, ಸಿಟಿ ಒಳಗಿರೋ ಹುಡುಗ. ಆಮೇಲೆ ಇದು ನಾನು ನೋಡ್ತಿರ್ತೀನಲ್ಲ ಇನ್ಸ್ಟಾಗ್ರಾಮ್ನಾಗ ಯೂಟ್ಯೂಬ್ನಾಗ, ಹೆಂಗೆ ಸುತ್ತರ ಗೊತ್ತಾ ಗಂಡ ಇಂತಿ. ಅಯ್ಯೋ, ಆ ಥರ ಭಾಗ್ಯ ನನಗೆ ಯಾವಾಗ ಬರುತ್ತೋ. ಏನು ಪ್ರೈವಸಿನೇ ಇಲ್ಲವಾ ಇವ್ರ ಮನ್ಯಾಗ. ತಲೆ ಕೆಸ್ಕೋಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು. ನಾನೇನಾದ್ರು ನಿಮ್ಮ ಅಪ್ಪಗೆ ಈ ಥರ ಹೇಳಿದಿ ಅಂತ ಏನಾರು ಅತ್ತನ ಕಿವಿಗೆ ಬಿತ್ತು ಅಂದ್ರೆ ನಿನ್ನನ್ನು ಇನ್ನೊಂದು ಏನಾರು ನಾಟಕ ಮಾಡಿ ಹೊರಗೆ ಹಾಕಿಬಿಡ್ತಾನೆ. ಈಗ ನೋಡಿಯಲ್ಲ ನಿಮ್ಮ ಅಪ್ಪನ ನಾಟಕಗಳು. ಒಂದಿಷ್ಟು ತಾಳ್ಮೆಯಿಂದ ಇರು, ಏನಾರ ಒಂದು ಪ್ಲ್ಯಾನ್ ಮಾಡೇ ಮಾಡ್ತೀನಿ. ಹ್ಞೂ ಸರಿ, ನಾನು ಒಂದು ಸ್ವಲ್ಪ ಮಲಗ್ತೀನಿ.
ಅಪ್ಪ ಇಲ್ಲಿ ಯಾಕಪ್ಪ ಒಬ್ರ ಕೂತಿರಿ? ಏನಿಲ್ಲವ, ಸುಮ್ಮನೆ ಕೂತಿದ್ದೆ. ಹಾ ಗೌರಿ, ಅಲ್ಲ ಅಲ್ಲ, ಜ್ಯೋತಿ. ಅಪ್ಪ ನೀವೇನು ಯೋಚನೆ ಮಾಡಕತ್ತೀರಿ? ಏನಿಲ್ಲವ, ನನಗೆ ಯಾಕೋ ಮತ್ತ ವಿಜ್ಞಾನ್ ಹೆಂಡತಿ ಚೇಂಜ್ ಆಗ್ಯಾಳಂತಾನೆ ಅನ್ಸಕತ್ತೈತೆ ನನಗೆ. ಮೊದ್ಲು ಅವ್ರ ಮನೆಗೆ ಹುಡುಗಿ ನೋಡಕ್ ಹೋಗಿದ್ವಲ್ಲ, ಅವಾಗಿದ್ಲಲ್ಲ, ಸೇಮ್ ಹಂಗ ಇಲ್ಲ ಈಕೆ. ಹ್ಞೂ ಅಪ್ಪ, ಅತ್ತಿಗೆಮ್ಮ ಚೇಂಜ್ ಆಗಿರೋದಂತೂ ನಿಜ. ಅಂದರೆ ನಾವು ಎಲ್ಲ ಚೇಂಜ್ ಮಾಡೀವಿ ಅಂತ ನಾವು ಅಂದ್ಕೊಂಡ್ವಿ. ಅಂದ್ರೆ ಒಳ್ಳೆಕೆ ಆಗ್ಯಾಳ, ದುಡ್ಡಿನ ಅಹಂ ಇಲ್ಲ ಅಂತ ನಾವು ಅಂದ್ಕೊಂಡ್ವಿ. ಆದ್ರೆ ಚೇಂಜ್ ಏನಾಗಿಲ್ಲ.